ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಬರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಮನೆಗೆ ಒಂದು ವಿಶಿಷ್ಟತೆ ಏನು ಅಂದ್ರೆ, ರೋಡ್ ವಿಡ್ತ್ ಬಂದ್ಬಿಟ್ಟು ನಮಗೆ 30 ಅಡಿ ಟಾರ್ ರೋಡು, ಕಾವೇರಿ ವಾಟರ್ ಪ್ರೆಸೆಂಟ್ ರನ್ನಿಂಗ್ ಇದೆ, ಡ್ರೈನೇಜ್ ವರ್ಕು ಕೂಡ ನಮಗೆ ರನ್ನಿಂಗ್ ಇದೆ. ಬಟ್ ಈ ಪ್ರಾಪರ್ಟಿಯಿಂದ ಬನ್ನಾರಘಟ್ಟ ರೋಡ್ಗೆ ಬರೀ 1.2 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ವೀಕ್ಷಕರೇ, ಇದು ಬಂದ್ಬಿಟ್ಟು ನಮಗೆ ಗುಟ್ಟಿಗೆರೆಗೆ ಹೋಗೋ ಮೈನ್ ರೋಡ್. ಈ ಮೈನ್ ರೋಡ್ ಪ್ಯಾರಲರ್ ಆಗಿ ನಮಗೆ ವೆಸ್ಟ್ ಫೇಸಿಂಗ್ ಅಲ್ಲಿ ಇರುವಂತಹ ಇಂಡಿಪೆಂಡೆಂಟ್ ರೋಡ್. ಇದು ಬಂದ್ಬಿಟ್ಟು ನಮಗೆ 30 ಅಡಿ ರೋಡ್. ಈ 30 ಅಡಿ ರೋಡ್ಗೆ ನಮಗೆ 4ನೇ ಮನೆನೇ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್. ಲೆಕ್ಕದಲ್ಲಿ ಬಂತು ಅಂದ್ರೆ NPS ಮತ್ತೆ ಜೂಬ್ಲಿ ಸ್ಕೂಲ್, ಪೂರ್ಣ ವಿಕಾಸ ಪಬ್ಲಿಕ್ ಸ್ಕೂಲ್ ಮತ್ತೆ ದಯಾನಂದ ಪಬ್ಲಿಕ್ ಸ್ಕೂಲ್ ಬಂದ್ಬಿಟ್ಟು ಬರೀ 1.5 ಕಿಲೋಮೀಟರ್ ದೂರದಲ್ಲೇ ಬರುತ್ತೆ. ಆಮೇಲೆ JP ನಗರ 8th ಫೇಸ್ ಅಲ್ಲಿ ಬರುವಂತಹ RV ಕಾಲೇಜ್ ಕೂಡ ನಮಗೆ ಬರೀ 800 ಮೀಟರ್ ಅಲ್ಲಿ ಬರುತ್ತೆ. ಆಮೇಲೆ ಫ್ಯೂಚರ್ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ನಮಗೆ 1 ಕಿಲೋಮೀಟರ್ ದೂರದಲ್ಲಿದೆ. ಕನಕಪುರದಲ್ಲಿ ಬರುವಂತಹ ಕೋನನಕುಂಟೆ ಮೆಟ್ರೋ ಸ್ಟೇಷನ್ ಮತ್ತೆ ದೊಡ್ಡಕಾಲ್ಸಂದ್ರ ಮೆಟ್ರೋ ಸ್ಟೇಷನ್, ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ನಮಗೆ ಬರೀ 3 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇದೆ. ಜೊತೆಗೆ ಜಂಬೂ ಸವರಿದ್ದಿನಲ್ಲಿ ಬರುವಂತಹ BMTC ಬಸ್ ಸ್ಟಾಪ್ಗೆ ಬರೀ 900 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಹೈಲಿ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಸುತ್ತಲೂ ನೋಡ್ರೆ ಫುಲ್ಲು ಮನೆಗಳಾಗಿದೆ ನೋಡಿ, ಕಣ್ಣು ಹಾಯಿಸಿದಷ್ಟು ನಮಗೆ ಫುಲ್ಲು ಇಂಡಿಪೆಂಡೆಂಟ್ ಹೌಸ್ಗಳೇ ರೆಡಿಯಾಗಿ ನಿಂತಿರುವಂತಹ ಮನೆ. ಪ್ರೆಸೆಂಟು ಎಲ್ಲ ವಾಸ ಇರುವಂತಹ ಮನೆ. ಬನ್ನಿ ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಪಾರ್ಕಿಂಗ್ ಬಂದ್ಬಿಟ್ಟು ನಮಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ನಮಗೆ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಮ್ಗೊಂದು ರೂಮ್ ಬೇಕು ಅಂದ್ರೆ, ಇಲ್ಲಿ ಏನ್ ಬೀಮ್ ಕಾಣಿಸ್ತಾ ಇದಿಲ್ಲ, ಈ ಬೀಮ್ಗೆ ನಾವು ಒಂದು ವಾಲ್ ಹಾಕೊಂಡ್ರು ಕೂಡ ನಮಗೆ ಈ ಪೋರ್ಷನ್ ಫುಲ್ ನಮಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡ್ಕೋಬಹುದು. ಎಕ್ಸಾಕ್ಟ್ ನಮಗೆ ಅಗ್ನಿಮೂಲೆಯಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಆರಾಮಾಗಿ 2 ಕಾರ್ಗಳ ಜೊತೆಗೆ 5 ರಿಂದ 6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಳ್ಳೋ ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಹಾಗೆ ಈ ಕಾರ್ ಪಾರ್ಕಿಂಗ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಅದಕ್ಕೆ ಸೇಫ್ಟಿ ವೈಸ್ ಅಲ್ಲಿ MS ಗೇಟ್ ಇದೆ ನೋಡಿ, ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ, ವೆಂಟಿಲೇಷನ್ ಪರ್ಪಸ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆರಾಮಾಗಿ ಒಬ್ರು ಹೋಗ್ಬೋದು, ಅಷ್ಟು ಜಾಗ ಇದೆ. ಈ ಸ್ಟೇರ್ಕೇಸ್ ಕೆಳಗಡೆ ನಮಗೆ UPS ಪಾಯಿಂಟ್ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ UPS ಬರುತ್ತೆ, ಕಾವೇರಿ ವಾಟರ್ದಲ್ಲ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಅಲ್ಲಿ ಕಾವೇರಿ ವಾಟರ್ಗೆ ಪ್ರಾವಿಷನ್ ಮಾಡಿದ್ದಾರೆ. 3 ಟ್ಯಾಪ್ಗಳು ಕೊಟ್ಟಿದ್ದಾರೆ. ಫುಲ್ಲು ಕ್ಲೋಸ್ ಆಗಿರುವಂತಹ ಗೇಟ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಪರ್ಮನೆಂಟ್ ಆಗೋಗಿದೆ. ವೀಕ್ಷಕರೇ, ಈಗ ಸ್ಟೇರ್ಕೇಸ್ ವೈಸರ್ ಬಂದ್ರೆ ನೋಡಬಹುದು 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ SS ವರ್ಕ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ನಾರ್ತ್ ಡೋರ್ ಇರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಪೂಜಾ ಬರುತ್ತೆ. ಬ್ಯಾಕ್ ಸೈಡ್ ಅಲ್ಲಿ ಒಂದು ವಿಂಡೋ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಈ ವಿಂಡೋ ಇಂದ ನಾವು ಆಚೆ ಕಡೆ ಯಾರು ಬಂದಿದ್ದಾರೆ ಅಂತಾನು ಕೂಡ ನೋಡಬಹುದು. ಇದು ಬಂದ್ಬಿಟ್ಟು ಟೀಕ್ವುಡ್ ಡೋರು, ಟೀಕ್ವುಡ್ ವಾಸ್ಕಲ್ಲು, ನಾರ್ತ್ ಫೇಸಿಂಗ್ ಮೈನ್ ಡೋರು. ವೀಕ್ಷಕರೇ, ಈಗ ನಾವು ಲಿವಿಂಗ್ ರೂಮ್ ಅಲ್ಲಿ ಇದೀವಿ. ಲಿವಿಂಗ್ ರೂಮ್ ನ ನೋಡಬಹುದು, ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಸ್ಕ್ವೇರ್ ಆಗಿ ಕೂಡ ನಾವು ಸೋಫಾ ಹಾಕೋಬಹುದು. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಫುಲ್ ನಮ್ಗೆ ವುಡ್ ಪ್ಯಾನಲ್ ಮಾಡಿದ್ದಾರೆ. ಇಲ್ಲಿ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೊಂಡ್ರು, ಸೆಂಟ್ರಲ್ಲಿ ನಾವು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾನೇ ಜಾಗ ವ್ಯವಸ್ಥೆನ ನಮ್ಗೆ ಈ ಹಾಲ್ ಅಲ್ಲಿ ಬಂದಿದೆ. ಇದು ಟಿವಿ ಕ್ಯಾಬಿನೆಟ್ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮಗೆ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಆಗಿದೆ. ಮ್ಯಾಟ್ ಫಿನಿಶಿಂಗ್ ಆಗಿರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ 3 ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು. ದೊಡ್ಡ ಸೈಜ್ ಅಲ್ಲಿ ಇರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ವ್ಯವಸ್ಥೆ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ದಾರೆ. ಈ ಡೋರ್ ಇದೆಯಲ್ಲ, ಡೋರ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನೋಡಬಹುದು ವೀಕ್ಷಕರೇ, ವುಡ್ ಪ್ಯಾನಲ್ ನಮಗೆ ರೆಡಿ ಆಗಿರುವಂತದ್ದು. ಎಕ್ಸ್ಟ್ರಾರ್ಡಿನರಿ ಆಗಿ ಈ ಆಂಗಲ್ ಇಂದ ನಮಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ. ಇದು ತಕ್ಕನಾಗೇನೆ ಒಳ್ಳೆ POP ಡಿಸೈನ್ ವಿತ್ ಸ್ಟ್ರಿಪ್ ಲೈಟ್ ಜೊತೆಗೆ ರೆಡಿ ಆಗಿರುವಂತಹ POP ವರ್ಕು ಕೂಡ ನಮ್ಗೆ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ, ಹಾಲು ನಮ್ಗೆ ತುಂಬಾ ಸ್ಕ್ವೇರ್ ಆಗಿ ಬಂದಿದೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಪರ್ಪಸ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಕೂಲಿಂಗ್ ಗ್ಲಾಸು, ಆರಾಮಾಗಿ ಸೋಫಾ ಹಾಕೋಬಹುದು. ಬಾಕ್ಸ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಬಹುದು. ಓಡಾಡೋಕೆ ತುಂಬಾನೇ ಜಾಗ ಇದೆ. ಈ ಸ್ಟೇರ್ಕೇಸ್ ಬಂದ್ಬಿಟ್ಟು ನಮಗೆ 2nd ಫ್ಲೋರ್ ಹೋಗುತ್ತೆ. ಈ ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಅಲ್ಲಿ ವೀಕ್ಷಕರ ಕಿಚನ್, ಡೈನಿಂಗ್, ಪೂಜಾ, ಒಂದು ಕಾಮನ್ ಬಾತ್ರೂಮ್, ಯುಟಿಲಿಟಿ ಪ್ರಾವಿಷನ್ ನ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕಿಚನ್ ವೈಸ್ ನೋಡಬಹುದು, ಮಾಡ್ಯುಲರ್ ಕಿಚನ್. ಮೇಲೆಗಡೆ ಎಲ್ಲ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಸರಿ ಬಾಕ್ಸ್ ಗಳು ಇಟ್ಕೊಳ್ಳೋಕೆ ಈ ಪೋರ್ಷನ್ ಒಂದು ಬಾಕ್ಸ್ ವ್ಯವಸ್ಥೆ ಮಾಡಿರುವಂತದ್ದು. ಐಟಮ್ಸ್ ಗಳನ್ನ, ಸ್ಟೀಲ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಬಾಸ್ಕೆಟ್ ಗಳ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ಸಿಂಕು, ಗ್ರಾನೈಟ್ ಸ್ಲಾಬ್,
ಮತ್ತೆ ಗ್ರಾನೈಟ್ ಸ್ಲಾಬ್ ಅಲ್ಲಿ ವಾಶ್ ಆಗಿರುವಂತಹ ವಾಟರ್ ಕೆಳಗಡೆ ಬೀಳ್ದಿರ ಯಾವುದೇ ರೀತಿ ವುಡ್ಗೆ ಡ್ಯಾಮೇಜ್ ಆಗದಿರ ಇರೋದಕ್ಕೆ 1 ಇಂಚು ರೇಸಿಂಗ್ ಕೂಡ ನಮಗೆ ಈ ಪೀಸ್ ನಮಗೆ ಮಾಡಿರುವಂತದ್ದು. ಏನೇ ವಾಟರ್ ಸೋರ್ಸ್ ಇತ್ತು ಕೂಡ ಈ ಪೋರ್ಷನ್ ನಿಂತು ಡೈರೆಕ್ಟ್ ಸಿಂಕ್ ಬಂದ್ಬಿಡುತ್ತೆ. ಯಾವುದೇ ರೀತಿ ನಮಗೆ ಕೆಳಗಡೆ ಬರ್ದಿರಾ ಅಷ್ಟು ಕ್ಲೀನ್ ಆಗಿ ಕೆಲಸನ ಮುಗಿಸ್ಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಕಿಚನ್ ಬಂದಿದೆ. ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇದು ಎಕ್ಸ್ಟ್ರಾ ನಮಗೆ ಈ ಕಿಚನ್ ಅಲ್ಲಿ ಈ ಪೀಸ್ ಎಕ್ಸ್ಟ್ರಾ ಡ್ರೈ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಒಳ್ಳೆ ಸೋರ್ಸ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಳ್ಳೆ ಅಕಾಮಿಡೇಷನ್ ವರ್ಕ್ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಚಿಮ್ನಿ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಆಕ್ವಾ ಗಾರ್ಡ್ ಇಟ್ಕೊಳ್ಳೋದಕ್ಕೆ, ಈ ಪೋರ್ಷನ್ ಅಲ್ಲಿ ಇದು ಆಕ್ವಾ ಗಾರ್ಡ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಫುಲ್ಲು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರತಿಯೊಂದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಇಷ್ಟು ಏರಿಯಾ ನಮಗೆ ಕಿಚನ್ ಬರುತ್ತೆ. ಡೈನಿಂಗ್ ಸೆಟಪ್ ನೋಡಿ, ಇಲ್ಲಿ ಡೈನಿಂಗ್ ಇಟ್ಕೊಳ್ಳೋದಕ್ಕೆ ಆರಾಮಾಗಿ ಒಂದು 4 ಜನ ಊಟ ಮಾಡೋಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಡೈನಿಂಗ್ ಸೆಟಪ್ ಅಂದ್ರೆ ಡೈನಿಂಗ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇನ್ನೊಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಪಿಂಗಾಣಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕಲ್ಲ, ನಮ್ಗೊಂದು ಸೆಮಿ ಇಂಟೀರಿಯರ್ ವರ್ಕ್ ಮಾಡಿರುವಂತದ್ದು. ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡೋದಲ್ಲ, ವಿಂಡೋ ಓಪನ್ ಇದೆ, ಇಲ್ಲಿ ಕಿಟಕಿ. ಔಟ್ರ್ ಯಾರನ್ನ ಬಂದಿದ್ದಾರೆ ಅಂದ್ರೆ ನಾವು ಇಲ್ಲಿಂದ ನಾವು ರೆಸ್ಪಾನ್ಸ್ ಮಾಡೋದಕ್ಕೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವುಡ್, ಟೀಕ್ವುಡ್ ಶಟರ್ಸ್, ಒಂದು ವಿಂಡೋ, ವೆಂಟಿಲೇಷನ್ ಪರ್ಪಸ್ಗೆ. ಈ ಡೈನಿಂಗ್ ಏರಿಯಾದಲ್ಲಿ ನಾವು 4 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಇಲ್ಲಿದೆ. ಈ ಪೋರ್ಷನ್ ಅಲ್ಲಿ ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಪೂಜಾ ಮನೆ ಮಾಡಿದ್ದಾರೆ. ಈ ಪೂಜಾ ಮನೆ ಡೋರ್ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಬರುತ್ತೆ. ಅಂದ್ರೆ ಒಳಗಡೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಓಕೆ ಮನೆ ಓಕೆ ಅಂತ ಹೇಳ್ಬೋದು. ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್, ಬಾರ್ಡರ್ ಅಲ್ಲಿ ಗೋಲ್ಡನ್ ಮೆಟಲ್ ಯೂಸ್ ಮಾಡಿದ್ದಾರೆ. ಡ್ರಾಯರ್ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಕೂಡ ಹಾಕೊಟ್ಟಿದ್ದಾರೆ. ಬಟ್ ಏನಂದ್ರೆ ಅಲ್ಲಿ ಒಳಗಡೆ ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇಲ್ಲಿಲ್ಲ. ಆಚೆಗಡೆ ಕುತ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ನಾವು ಪೂಜೆನ ಮಾಡ್ಕೊಬಹುದು. ದೇವ್ರ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ದೇವ್ರ ಮನೆ ಸೂಪರ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ POP ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ, ಚೆನ್ನಾಗಿದೆ. ಕಿಚನ್, ಡೈನಿಂಗು, ಪೂಜೆ ಆಯ್ತು. ಈ ಕಿಚನ್ ಪಕ್ಕದಲ್ಲಿ ನಮ್ಗೆ ಯುಟಿಲಿಟಿ ಮತ್ತೆ ಕಾಮನ್ ಬಾತ್ರೂಮ್. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇಲ್ಲೊಂದು ಸಿಂಕ್ ಕೂಡ ನಾವು ಹಾಕಿಸ್ಕೊಬಹುದು. ನೋಡಿ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ನಮಗೆ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫುಲ್ಲು ನಮಗೆ MS ಗೇಟು ವರ್ಕ್ ಕಂಪ್ಲೀಟ್ ಆಗೋಗಿದೆ. ಹಿಂದಾಗಡೆ ಮನೆಯಲ್ಲಿ ಕೂಡ ನಮಗೆ ವಾಸ ಇದ್ದಾರೆ. ಇಲ್ಲಿ ಅಪಾರ್ಟ್ಮೆಂಟ್ ಒಂದು ವರ್ಕ್ ನಡೀತಾ ಇದೆ. ಒಳ್ಳೆ ವೆಂಟಿಲೇಷನ್ ಇದೆ. ಇಲ್ಲಿ ಈ ಯುಟಿಲಿಟಿ ಮಾಡಿರುವಂತದ್ದೊಂದು ಕಾಮನ್ ಬಾತ್ರೂಮ್, ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಜಸ್ಟ್ ಒಂದೇ ಒಂದು ಕೆಲಸಕ್ಕೆ ಯೂಸ್ ಆಗುವಂತ ಪರ್ಪಸ್ ಅಲ್ಲಿ ಅಷ್ಟೇ. ಸ್ನಾನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಟಾಯ್ಲೆಟ್ ಪರ್ಪಸ್ಗೆ ಓಕೆ. ಕಾಮನ್ ಬಾತ್ರೂಮ್ ಇಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಕಾಮನ್ ಬಾತ್ರೂಮ್ ಓಕೆ ಅಂತ ಹೇಳ್ಬೋದು, ನಾಟ್ ಬ್ಯಾಡ್. ಎಕ್ಸಿಟ್ ಫ್ಯಾನ್ಗೆ, ವಿಂಡೋಗಳಿಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬಂದು, ಇಲ್ಲಾಂದ್ರೆ ಒಂದು ಸಿಂಕ್ ಕೂಡ ನಾವು ಯೂಸ್ ಮಾಡ್ಕೊಬೋದು. ಇದು ಎಕ್ಸಾಕ್ಟ್ ಬಂದ್ಬಿಟ್ಟು ನಮಗೆ ಯುಟಿಲಿಟಿಗೆ ಸೇರ್ಕೊಳ್ಳುತ್ತೆ. ವುಡ್ ವಿಷಯಕ್ಕೆ ಏನಾದ್ರು ಬಂದ್ರೆ ವೀಕ್ಷಕರೇ, ಎಲ್ಲ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ಶಟರ್ಸ್ ಗಳೆಲ್ಲ ನಮಗೆ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಗ್ರಾನೈಟ್ ಫ್ಲೋರಿಂಗು, ಅದು ಬಂದ್ಬಿಟ್ಟು ನಮಗೆ 45 ಅಂದ್ರೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಡೋರ್ ಕಾಣಿಸ್ತಾ ಇದೆಯಲ್ಲ, 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈಗ ಎಕ್ಸಾಕ್ಟ್ ಕುಬೇರನ ಮೂಲೆಯಲ್ಲಿ ಇರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ವಾಹ್, ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಮಾಸ್ಟರ್ ಬೆಡ್ರೂಮ್ ಬಂದಿರೋದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಆಲ್ರೆಡಿ ರೆಡಿ ಇದೆ. ಈ ಪೋರ್ಷನ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಸ್ಕ್ವೇರ್ ಆಗಿ ಸ್ಪೇಸ್ ಒಂದು ಕೊಟ್ಟಿದ್ದಾರೆ. ಅದು ವಾರ್ಡ್ರೋಬ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಫುಲ್ಲು ಟಾಪ್ ಟು ಬಾಟಮ್ ವರ್ಗು ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಎಲ್ಲ ಬಾಕ್ಸ್ ಗಳ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ 2 ಡೋರು, ಅಲ್ಲಿ 2 ಡೋರು. ಚೆನ್ನಾಗಿದೆ, ಒಳ್ಳೆ ಸ್ಟೋರೇಜ್ ಇದೆ. ಫುಲ್ ಒಳ್ಳೆ ಸ್ಟೋರೇಜ್ ಇದೆ. ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಒಂದು 2 ಜನ ಕುತ್ಕೊಳ್ಳುವಂತ ಸೋಫಾ ಕೂಡ ಹಾಕೋಬಹುದು. ನೋಡಿ ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ರೋಡ್ ಸೈಡ್ ವೆಂಟಿಲೇಷನ್. ಬಟ್ ಏನಂದ್ರೆ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಕಾಟ್ ಕೂಡ ರೆಡಿ ಇದೆ. ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ಇಟ್ಟಿದ್ದಾರೆ. ಅದಕ್ಕೆ ತಕ್ಕನಂಗೆ ಎಲ್ಲ ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಮಿರರ್ ಇದೆ. ಕೆಳಗಡೆ ಕೂಡ ನಮಗೆ ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ನೋಡಬಹುದು ವೀಕ್ಷಕರೇ, ಟಾಪ್ ಟು ಬಾಟಮ್ ವರ್ಗು ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಈ ಬಾತ್ರೂಮ್ ಅಲ್ಲಿ ಬೇಕಾದ್ರೆ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು. ಹಿಂಗೆ ಗ್ಲಾಸ್ ಹಾಕಿಸ್ಕೊಂಡ್ರೆ ಟಾಯ್ಲೆಟ್ ಆ ಕಡೆ ಹಾಕೋಗುತ್ತೆ, ಡ್ರೈ ವೆಟ್ ಕೂಡ ನಾವು ಮಾಡ್ಕೊಬಹುದು. ಬಟ್ ಏನು ವರ್ಕು ಅಂದ್ರೆ ಪೈಂಟ್ ಮಾಡೋ ಅಗತ್ಯ ಇರೋದಿಲ್ಲ. ಸೀಲಿಂಗ್ ಅಲ್ಲಿ ಫುಲ್ಲು ಟೈಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೋಗಿರೋ ಚೆನ್ನಾಗಿದೆ.
ಸೊ ಒಳ್ಳೆ ಸ್ಪೇಷಿಯಸ್ ಆಗಿ ಈ ಅಟ್ಯಾಚ್ ಬಾತ್ರೂಮ್ ಬಂದಿರುವಂಥದ್ದು ತುಂಬಾನೇ ಚೆನ್ನಾಗಿದೆ. ಬಟ್ ಮಾಸ್ಟರ್ ಬೆಡ್ರೂಮ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು, ಎಕ್ಸ್ಟ್ರಾರ್ಡಿನರಿ ಆಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಅದು ತಕ್ಕನಂಗೆ POP ವರ್ಕ್ ನೋಡಿ ಬ್ಯೂಟಿಫುಲ್ ಆಗಿದೆ. ಬಂದು ನೋಡಿ ಒಂದ್ಸತಿ ಮನೇನ ಖಂಡಿತ ಲೈಕ್ ಮಾಡ್ತೀರಾ ನೀವು. ಈ ಪೋರ್ಷನ್ ಬಂದ್ಬಿಟ್ಟು ನೋಡ್ಬೋದು ಚಿಲ್ಡ್ರನ್ಸ್ ಬೆಡ್ರೂಮ್. ಬಟ್ ಇಲ್ಲಿ ಒಂದು ಕ್ವೀನ್ ಕಟ್ ಮಾತ್ರ ಹಾಕೊಳಕ್ ಆಗ್ಬೋದು ಅನ್ಕೊಳ್ತೀನಿ, ಅಷ್ಟು ಜಾಗ ಇದೆ. ಯಾಕಂದ್ರೆ ವಾರ್ಡ್ರೋಬ್ ಮತ್ತೆ ಈ ಕಡೆ ಬಾತ್ರೂಮ್ ಡ್ರೆಸ್ಸಿಂಗ್ ಕೊಟ್ಬಿಟ್ಟಿದ್ದಾರೆ. ಬಟ್ ಓಕೆ, ಮಕ್ಳು ಇರೋದ್ರಿಂದ ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ. ಈ ಜಾಗನ ಒಂದು ಕ್ವೀನ್ ಕಟ್ ಹಾಕೊಬಹುದು, ಇಬ್ರು ಮಾಡ್ಕೊಳ್ಳೋಷ್ಟು ಜಾಗ ಕೂಡ ಇದೆ. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ಬ್ಯೂಟಿಫುಲ್ ಇಂಟೀರಿಯರ್ ವರ್ಕ್ ಮತ್ತು ವಾರ್ಮ್ ಲೈಟ್ ಕೂಡ ನಮಗೆ ರೆಡಿ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ POP ವರ್ಕ್ ಚೆನ್ನಾಗಿದೆ. ಈ ಪೋರ್ಷನ್ ಬಂದು ನೋಡ್ಬೋದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ದೊಡ್ಡ ಲೆಂತಿ ಸೈಜ್ ಅಲ್ಲಿ ನಮಗೆ ಮಿರರ್ ಇದೆ. ಐಟಮ್ಸ್ ಗಳನ್ನ ಮತ್ತೆ ಕಾಸ್ಮೆಟಿಕ್ ಗಳನ್ನ ಇಟ್ಕೊಳ್ಳೋದಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ 2 ಬಾಕ್ಸ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈ ಡ್ರೆಸ್ಸಿಂಗ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಅಷ್ಟೇ ತುಂಬಾ ವಿಶಾಲವಾಗಿ ಇರುವಂತದ್ದು. ಆಂಟಿಸ್ಕಟ್ ವೆಟ್ರೋಫಿಟ್ ಫ್ಲೋರಿಂಗ್ ಗೆ ವಾಲ್ಗಳಿಗೆ 2x4 ವೆಟ್ರೋಫಿಟ್ ಗ್ಲಾಸ್ ಫಿನಿಶಿಂಗ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಜಾಗರ್ ಮತ್ತೆ ಹಿಂಗರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ವಿಂಡೋದಲ್ಲಿ ನೋಡಬಹುದು ವೆಂಟಿಲೇಷನ್ ಗೆ ಮತ್ತೆ ಎಕ್ಸಿಟ್ ಫ್ಯಾನ್ ಕೂಡ ನಮಗೆ ಪ್ರಾವಿಷನ್ ಒಂದೇ ಇದ್ರಲ್ಲೇ ಮಾಡಿದ್ದಾರೆ. ಸೂಪರ್ ಅಂತಾನೆ ಹೇಳ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಟಾಪ್ ಟು ಬಾಟಮ್ ವರೆಗೂ ನಮಗೆ 2x4 ವೆಟ್ರೋಫಿಟ್ ನ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ. ಯೂಸ್ ಮಾಡಿರೋ ವುಡ್ ಎಲ್ಲ ನಮಗೆ ಟೀಕ್ವುಡ್ ಫ್ರೇಮ್ಸ್ ಗಳ ಯೂಸ್ ಆಗಿರುವಂತದ್ದು. ಆರಾಮಾಗಿ ಒಂದು ಕ್ವೀನ್ ಕಾಟ್ ಹಾಕೋಬಹುದು. ಈ ಪೋರ್ಷನ್ ಅಲ್ಲಿ ಹಿಂಗ್ ಹಾಕೊಂತಿದ್ರೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೆ. ಬನ್ನಿ ವೀಕ್ಷಕರೇ, ಈಗ 3ನೇ ಫ್ಲೋರ್ ಅಲ್ಲಿ ಹೋಗೋಣ. 3ನೇ ಫ್ಲೋರ್ ಹೋಗೋದಕ್ಕೆ ಸೇಮ್ ಸ್ಟೇರ್ ಕೇಸ್ ನಮಗೆ ಯೂಸ್ ಮಾಡಿದ್ದಾರೆ. 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ನೋಡಿ ಬಾರ್ಡರ್ ಗಳಲ್ಲಿ ನಮಗೆ ರೆಡ್ ಕಲರ್ ಸ್ಟ್ರಿಪ್ ಕೊಟ್ಟಿರೋದ್ರಿಂದ ಅದು ನಮಗೆ 45mm ಗ್ರಾನೈಟ್ ಆಗುತ್ತೆ. ಈಗ 3ನೇ ಫ್ಲೋರ್ ಅಲ್ಲಿ ಇದೀವಿ. 3ನೇ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಓಕೆ, ಅನ್ಕೊಂಡಿದ್ದು ಬಾಲ್ಕನಿ ಕೊಟ್ಟಿರ್ತಾರೆ ಅಂತ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ರೂಮ್ ಅಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಟಿವಿ ಕ್ಯಾಬಿನೆಟ್ ಇದೆ. ಇಲ್ಲಿ ಕೂಡ ಅಷ್ಟೇ 3 ಸ್ಲೈಡಿಂಗ್ ಡೋರ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ ಬಾಕ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಇಂಟೀರಿಯರ್ ಬಂದ್ಬಿಟ್ಟು ನಮಗೆ ಮ್ಯಾಟ್ ಫಿನಿಶಿಂಗ್ ಇದೆ, ಒಂಥರ ಲಕ್ಸುರಿಯ ಕಾಣಿಸ್ತದೆ, ಚೆನ್ನಾಗಿದೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಸೆಮಿ ಟಿವಿ ಕ್ಯಾಬಿನೆಟ್, ಇದಕ್ಕೂ ಕೂಡ ನಮಗೆ ವೈರಿಂಗ್ ಅಲ್ಲಿ ಆಗಿದೆ. ಈ ಪೋರ್ಷನ್ ಬಂದು ಬಾಲ್ಕನಿ ಬರುತ್ತೆ. ಒಳ್ಳೆ ಜಾಗ ಇದೆ ಕಣ್ರಿ. ಇಲ್ಲಿ ಆರಾಮಾಗಿ ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಇದೆ. ಮುಂದೆಗಡೆ SS ವರ್ಕ್ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫಿಟ್ ನ ಯೂಸ್ ಮಾಡಿದ್ದಾರೆ. ಔಟರ್ ಲೊಕೇಶನ್ ನೋಡ್ಕೊಳ್ಳೋದ್ರೆ ನೋಡ್ಬೋದು ನೋಡಿ, ಫುಲ್ಲು ಮನೆಗಳೇ. ಟೆರೆಸ್ ಅಲ್ಲಿ ನಾ ತೋರಿಸ್ತೀನಿ ನೋಡಿ, ಸ್ಕೂಲಲ್ಲ ತೋರಿಸ್ತೀನಿ ನಾನು. ಬಟ್ ಬಾಲ್ಕನಿ ನಮಗೆ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಚೇರ್ಗಳು ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಇದು 3ನೇ ಬೆಡ್ರೂಮ್ ಬಂದಿರುವಂತದ್ದು. ವಿತ್ ವಾರ್ಡ್ರೋಬ್, ವಿತ್ ಟಿವಿ ಕ್ಯಾಬಿನೆಟ್, ವಿತ್ POP ವರ್ಕ್ ಎಲ್ಲ ಆಗಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. ವಿತ್ ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಮಾಡಿದ್ದಾರೆ. ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಈ 3 ಬೆಡ್ರೂಮ್ ಗಳಿಗೆ ಏನ್ ಮಾಡಿದಾರೋ ಅದಕ್ಕೆ ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್. ಈ ಬಾತ್ರೂಮ್ ಅಷ್ಟೇ ವೀಕ್ಷಕರೇ, ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟ್ ವಾಲ್ ಮೌಂಟೆಡ್ ಕಮೋಡ್. ಬಟ್ ಏನಂದ್ರೆ ಇಲ್ಲಿ ಬೈಫರ್ಕೇಶನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಓಕೆ, ಚೆನ್ನಾಗಿದೆ. ಈ ರೂಮ್ಗೆ ಇದು ಓಕೆ, ಸೂಪರ್ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ. ಸೇಮ್ ಐಟಮ್ಸ್ ಗಳೆಲ್ಲ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಜಾಗ್ವಾರ್ ಮತ್ತೆ ಹಿಂದುವೇರ್ ಐಟಮ್ಸ್ ಅನ್ನ ಹಾಕೊಡ್ತಾರೆ. ಚೆನ್ನಾಗಿ ಬಂದಿದೆ. 2 ಕಡೆ ವಿಂಡೋ ಪರ್ಪಸ್ ಕೊಟ್ಟಿರುವಂತದ್ದು. ಈಗ ಸಿಟ್ಟಿಂಗ್ ಏರಿಯಾ. ಈ ಸಿಟ್ಟಿಂಗ್ ಏರಿಯಾದಲ್ಲಿ ನೋಡ್ಬೋದು ವೀಕ್ಷಕರೇ, MS ಗೇಟ್, ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗೇಟ್ ವರ್ಕ್ ನಮಗೆ ಆಗಿದೆ. 4 ಮೋಲ್ಡ್ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಈ ಪೋರ್ಷನ್ ಅಲ್ಲಿ ಮಂಗಳೂರು ಟೈಲ್ಸ್ ಹಾಕ್ತಾರಲ್ಲ ಅದಿಲ್ಲ, ಇಲ್ಲಿ ಫುಲ್ ಮೋಲ್ಡ್ ಹಾಕಿದ್ದಾರೆ. ಅಂದ್ರೆ ಟೋಟಲ್ ನಮಗೆ 4 ಫುಲ್ ಮೋಲ್ಡ್ ಬರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ಒಂದು ಸೆಮಿ ಲ್ಯಾಡರ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಮತ್ತೆ ವಾಷಿಂಗ್ ಮಿಷಿನ್ ಇದೆ ಇಲ್ಲೇ ಕೊಟ್ಟಿರುವಂತದ್ದು ನೋಡಿ. ಬ್ಯಾಕ್ ಸೈಡ್ ಅಲ್ಲಿ ಒಳ್ಳೆ ಅಪಾರ್ಟ್ಮೆಂಟ್, ಒಳ್ಳೆ ವೆಂಟಿಲೇಷನ್ ಪರ್ಪಸ್ ಸಿಗುತ್ತೆ ನಮಗೆ. ಫುಲ್ಲು ಮನೆಗಳು ಚೆನ್ನಾಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ ಮೇಲೆ. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಒಳ್ಳೆ ಸಿಟ್ಟಿಂಗ್ ಏರಿಯಾ, ಟೈಮ್ ಸ್ಪೆಂಡ್ ಮಾಡ್ಬೋದು, ಒಂದು ಪಾರ್ಟಿ ಗೀಟಿ ಮಾಡ್ಬೋದು, ಇಲ್ಲ ಅಂದ್ರೆ ಗ್ರೀನರಿ ತರ ಯಾವ್ದಾದ್ರು ಗಾರ್ಡನ್ ಏರಿಯಾ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಫುಲ್ ಕವರ್ ಮಾಡ್ಬೇಕು ಅಂದ್ಬಿಡ್ತೀವಿ, ಯಾರು ನಮ್ಗೆ ಕಾಣಿಸ್ಬಾರ್ದು ಅನ್ಕೊಂಡ್ರೆ ಒಂದು ರೂಮ್ ಕೂಡ ನಾವು ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಈಗ ಲ್ಯಾಡರ್ ಅಲ್ಲಿ ಮೇಲೆ ಹೋಗ್ತಾ ಇದ್ದೀನಿ. ಓಕೆ, ಫುಲ್ ಬಿಲ್ಡಿಂಗ್ ಟಾಪ್ ಅಲ್ಲಿ ಇದೀನಿ. ಈಗ
ನೋಡ್ಬೋದು ನೋಡಿ ವೀಕ್ಷಕರೇ, ಫುಲ್ಲು ಮನೆಗಳಿದೆ. RM's ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ, NPS ಕಾಣಿಸ್ತಾ ಇದೆ, ಆ ಕಡೆ ದಯಾನಂದ ಪಬ್ಲಿಕ್ ಸ್ಕೂಲ್ ಕಾಣಿಸ್ತಾ ಇದೆ. ಇನ್ನು ಈ ಕಡೆ ಅಪಾರ್ಟ್ಮೆಂಟ್ ಇರೋದ್ರಿಂದ ಮೀನಾಕ್ಷಿ ಮಾಲ್ ಎಲ್ಲ ಕಾಣಿಸೋದಿಲ್ಲ, ಫುಲ್ಲು ಮನೆಗಳಿದೆ. ಮೇಲ್ಗಡೆ ನಮಗೆ 1000 ಲೀಟರ್ ಟ್ಯಾಂಕ್ ಇದೆ. ಟ್ಯಾಂಕ್ ಕೆಳಗಡೆ ಒಂದು ರೂಮ್ ಕೂಡ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಐಟಮ್ಸ್ಗಳು ಬೇಕಂದ್ರೆ ಐಟಮ್ಸ್ಗಳು ಕೂಡ ನಾವು ಸ್ಟೋರೇಜ್ ಮಾಡ್ಕೊಬೋದು. ಈ ಪೋರ್ಷನ್ ನೋಡಿ, ದೊಡ್ಡ ಅಪಾರ್ಟ್ಮೆಂಟ್ ನಡೀತಾ ಇದೆ, ಸಖತ್ತಾಗಿದೆ. ಒಳ್ಳೆ ಲೆವೆಟಲ್ಲಿ ವೀಕ್ಷಕರೇ ಈ ಪ್ರಾಪರ್ಟಿ ಇರುವಂಥದ್ದು. ಅಂಜನಪುರ 11th ಬ್ಲಾಕಲ್ಲಿ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನೋಡಿ, JP ನಗರ 8th ಫೇಸ್ ಅಲ್ಲಿ ಬರುವಂತಹ GR ಅಪಾರ್ಟ್ಮೆಂಟ್ ಕೂಡ ನಮಗೆ ಕಾಣಿಸುತ್ತೆ. ಈ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ನನ್ನ ಆಫೀಸ್ ಇರುವಂಥದ್ದು. ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇರುವಂಥದ್ದು. ಮೈನ್ ರೋಡ್ ಬಂದ್ಬಿಟ್ಟು ನಮಗೆ 30 ಅಡಿ ರೋಡ್ ಇದೆ. ಕಾವೇರಿ ವಾಟರ್ ರನ್ನಿಂಗ್ ಇದೆ. ಡ್ರೈನೇಜ್ ವರ್ಕು ಕೂಡ ನಮಗೆ ರನ್ನಿಂಗ್ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಎಷ್ಟು ಮನೆಗಳು ಕಾಣಿಸಿ, ಇದೇ ರೋಡಲ್ಲಿ ಎಷ್ಟು ಮನೆಗಳಿದೆ ನೋಡಿ. ಫುಲ್ ಆಲ್ರೆಡಿ 99% ಫುಲ್ ಕವರ್ಡ್ ಆಗೋಗ್ಬಿಟ್ಟಿದೆ. ಫುಲ್ ಎಲ್ಲ ರೆಸಿಡೆನ್ಸಿನೇ, ಎಲ್ಲ ಇಂಡಿಪೆಂಡೆಂಟ್ ಹೌಸ್ಗಳೇ ನಮಗೆ ಇರುವಂಥದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ನಾನು VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಬೆಂಗಳೂರಲ್ಲಿ ಯಾವುದೇ ರೀತಿಯ ಪ್ರಾಪರ್ಟಿಗಳನ್ನ ಮಾರೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ BDAಗೆ ಸಂಬಂಧಿಸಿದಂತೆ ಯಾವ್ದನ್ನ ಪೇಪರ್ ವರ್ಕುಗಳಾಗಲಿ, ಇಲ್ಲಾಂದ್ರೆ ಬ್ಯಾಂಕ್ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಲೋನ್ ಆಗಲಿ, ಯಾವ್ದು ಎನಿ ಲೋನ್ಗಳೇನಾದ್ರು ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.